ನಮ್ಮ ಸ್ಟೇಜ್ಗಳ ಮೇಲೆ ನಿಂತುಬಿಟ್ಟು ಇಂದಿನ ಯುವಕರು ಮುಂದೆ ದೇಶವನ್ನು ಆಳ್ತಾರೆ ಅಂತಂದು ಹೇಳ್ತಾರೆ. ಎಲ್ಲಿ ದೇಶನ ಆಳ್ತಾರೆ? ದೇಶನ ಹಾಳು ಮಾಡ್ತಾರೆ ಇಂದಿನ ಯುವಕರು. ಅಂದರೆ ಈ ಡಿಜಿಟಲ್ ಬಂದು ಹೇಗಾಗಿದೆ ಅಂದರೆ ನಮ್ಮ ಯುವ ಜನತೆನ ಹಾಳು ಮಾಡ್ತಾ ಇದೆ, ಹಾಳು ಮಾಡಿದೆ. ತಾಯಿ ಏನು ಮಾಡ್ತಾರೆ ಗೊತ್ತಾ? ಅವ್ರು ಸೀರಿಯಲ್ ನೋಡ್ಬೇಕಲ್ವಾ, ಸೀರಿಯಲ್ ನೋಡಬೇಕು, ಅವ್ರಿಗೆ ಇಷ್ಟವಾದ ಮಾಡಬೇಕು. ಆ ಮಗನಿಗೆ ಮೊಬೈಲ್ಗೆ ಆಟ ಮಾಡ್ತಾನೆ ಅಂದ್ಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ಒಳ್ಳೆ ರೂಮಲ್ಲಿ ಕುಂಡ್ರಿಸ್ಬಿಡೋದು. ಪುಣೆಯಲ್ಲಿ ಇರಬೇಕಂತ ಕಾಣುತ್ತೆ. ಹುಡುಗ ಅವನಿನ್ನು 18 ವರ್ಷ 30 ಲಕ್ಷ ಕಳೆದಿದ್ದಾನೆ. ಇವತ್ತು ಕೆಲವು ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಕೂಡ ಬೆಟ್ಟಿಂಗ್ ಆಡ್ತಾ ಇದ್ದಾರೆ. ಗೋವಿಂದ ತಿರುಪತಿ ತಿರುಮಲ ವೆಂಕಟೇಶ. ನೀವೇ ಸರ್ಕಾರನೇ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಏನು ಮಾಡ್ತಾರೆ ಹೇಳಿ? ಹಾಳಾಗ್ತಾರೆ. ನಮಸ್ಕಾರ ಸ್ನೇಹಿತರೆ. ಇವತ್ತು ಆನ್ಲೈನ್ ಬೆಟ್ಟಿಂಗ್ ಅಂತ ಇಂದಿನ ಯುವಕರು ದಾರಿ ತಪ್ತಾ ಇದ್ದಾರೆ, ಅವರ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ. ಎಲ್ಲಿ ನೋಡಿದರೂ ಆನ್ಲೈನ್ ಬೆಟ್ಟಿಂಗ್. ಇಡೀ ದೇಶದಲ್ಲಿ ಯುವಕರು, ಅದು ಪಡೆ ಹುಡುಗರು, ವಯಸ್ಸಿಗೆ ಬಂದಂಥ ಹುಡುಗರು ತನ್ನ ಜೀವನನ ಹಾಳು ಮಾಡ್ಕೋತಾ ಇದ್ದಾರೆ. ನಾವಿಲ್ಲಿ ರಾಜಕಾರಣಿಗಳು, ಈ ಕಡೆ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ನಮ್ಮ ಸ್ಟೇಜ್ಗಳ ಮೇಲೆ ನಿಂತುಬಿಟ್ಟು ಇಂದಿನ ಯುವಕರು ಮುಂದೆ ದೇಶವನ್ನು ಆಳ್ತಾರೆ ಅಂತಂದು ಹೇಳ್ತಾರೆ. ಎಲ್ಲಿ ದೇಶನ ಆಳ್ತಾರೆ? ದೇಶನ ಹಾಳು ಮಾಡ್ತಾರೆ ಇಂದಿನ ಯುವಕರು. ಅವ್ರ ಜೀವನನ ಅವ್ರು ಹಾಳು ಮಾಡ್ಕೊಡ್ತಾರೆ, ಅವ್ರ ಸಂಸಾರನ ಅವ್ರು ಹಾಳು ಮಾಡ್ಕೋತಾರೆ. ಯಾಕಂದರೆ ಆನ್ಲೈನ್ ಬೆಟ್ಟಿಂಗ್. ಇವತ್ತು ಸ್ನೇಹಿತರೆ, ಬೆಟ್ಟಿಂಗಲ್ಲಿ ದಿವಸಕ್ಕೆ 500 ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ. ಅವ್ಯವಹಾರ ಬೆಟ್ಟಿಂಗಲ್ಲೇ. ಈ ದುಡ್ಡು ಎಲ್ಲಿ ಬರುತ್ತೆ, ಎಲ್ಲೋಗುತ್ತೆ, ಹೇಗೆ ಅನ್ನೋದೇ ಗೊತ್ತಾಗ್ತಿಲ್ಲ. ಮುಂಚೆ ಜೇಬಲ್ಲಿ ಹಣ ಇದ್ದರೆ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇತ್ತು ನಮಗೆ ನೋಟುಗಳಿದ್ದಾಗ. ಅದೇ ಮೊಬೈಲಲ್ಲಿದ್ದಾಗ ಹಣದ ವ್ಯಾಲ್ಯೂನೇ ಗೊತ್ತಾಗ್ತಾ ಇಲ್ಲ, ಅಷ್ಟಾಗೆ ಖರ್ಚು ಮಾಡ್ತಾರೆ. ಬೆಟ್ಟಿಂಗು ಯುವಕರು, ಓದ ಹುಡುಗರು, ಕಾಲೇಜ್ ಹುಡುಗರು, ಫಸ್ಟ್ PUC, ಸೆಕೆಂಡ್ PUC, 10th ಹುಡುಗರು, ಇವರೆಲ್ಲ ಬೆಟ್ಟಿಂಗಿಗೆ ಇಳಿದು ಬಿಟ್ಟಿದ್ದಾರೆ. ಈ ಡಿಜಿಟಲ್ ಬಂದು ಹೇಗಾಗಿದೆ ಅಂದರೆ ನಮ್ಮ ಯುವ ಜನತೆನ ಹಾಳು ಮಾಡಿದೆ. ಅಡಿಟ್ ಆಗ್ಬಿಟ್ಟಿದ್ದಾರೆ ಹುಡುಗರು. ಇವರೆಲ್ಲಿ ಜೀವನ ರೂಪಿಸ್ಕೊಳಕ್ಕಾಗತ್ತೆ? ತಂದೆ ತಾಯಿನ ಸಾಕ್ತಾರೆ, ಅವರೆಲ್ಲಿ ಅವ್ರ ಜೀವನ ರೂಪಿಸ್ಕೊಳ್ತಾರೆ? ಆಗದೇ ಇರೋಂಥ ಕೆಲಸ. ಇವತ್ತು ನೋಡಿ, ಓದ ಹುಡುಗರು ಸಾಲಗಳು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ತಂದೆ ತಾಯಿ ಗೊತ್ತಿರದ ಹಾಗೆ ಸಾಲಗಳು ಮಾಡಿಕೊಂಡು ಬೆಟ್ಟಿಂಗ್ ಆಡ್ತಾ ಇದ್ದಾರೆ. ಆ ಸಾಲನ ತೀರ್ಸೋಕ್ಕಾಗ್ದಲೇ ಹೊರಗಡೆ ಜಗಳಗಳು, ಕೊಲೆಗಳು. ಮತ್ತು ಕೊನೆಗೆ ಮನೇಲಿ ಏನಾರು ಗೊತ್ತಾದ್ರೆ ಮನೆಯವರು ಕಷ್ಟಪಟ್ಬಿಟ್ಟು, ಈಗ ಇದೆಲ್ಲ ಮಾಡೋರು ಯಾರು ಗೊತ್ತಾ? ಬೆಟ್ಟಿಂಗ್ ಮಾಡೋರು ಮಿಡ್ಲ್ ಕ್ಲಾಸ್ ಜನನ ಮಾತ್ರ ಇದಕ್ಕೆ ಜಾಸ್ತಿ ಅಡಿಟ್ ಆಗಿರೋದು. ಈ ಥರ ಆಗಿ ಇವತ್ತು ಯುವ ಜನತೆ ಕೆಟ್ಟ ಕೆರ ಹಿಡಿದು ಹಳ್ಳ ಹಿಡಿದ್ಬಿಟ್ಟಿದೆ. ಯಾಕಂದರೆ ಅವ್ರಿಗೆ ಮನೆಯಲ್ಲಿ ಒಂದು ಪಾಸಿಟಿವ್ ವಾತಾವರಣ ಇಲ್ಲ. ಈಗ ನೋಡಿ, ಅವರು ಬೆಳಿಗ್ಗೆ ಎದ್ದರೆ ಮೊಬೈಲ್ ಇಟ್ಕೋಬೇಕು, ಗೇಮಿಂಗ್ ಆಡಬೇಕು, ಅದಾಡಬೇಕು, ಇದನ್ನು ನೋಡಬೇಕು. ಅದು ಮೊಬೈಲಲ್ಲ, ಇಂಥದ್ದು ಬರೋಲ್ಲ ಅನ್ನೋಗಿಲ್ಲ. ಏನು ಬೇಕೋ ಅದು ಮೊಬೈಲಲ್ಲಿ ಸಿಗುತ್ತೆ. ಆ ಸಿಗ್ತಾ ಇರಬೇಕಾದ್ರೆ ಯುವ ಜನರು ಎಲ್ಲಿ ಓದುತ್ತಾರೆ? ಎಲ್ಲಿ ಅವ್ರಿಗೆ ಟೈಮ್ ಇಡುತ್ತೆ? ಓದಿ ನಾವು ಏನು ಆಗಬೇಕು ಅನ್ನೋದು ಎಲ್ಲಿರುತ್ತೆ? ಆ ತಲೆ ಇರೋದಿಲ್ಲ ಹುಡುಗರಿಗೆ. ಯಾವಾಗಲೂ ಮೊಬೈಲ್ ಯಾವಾಗ ನೋಡ್ತೀವಿ? ಅದು ಏನು ಮನೆಯಲ್ಲ, ಒಂದು ಜವಾಬ್ದಾರಿನೇ ಇರಲ್ಲ ತಂದೆ ತಾಯಿಗೆ. ತಂದೆ ಕೆಲಸದ ಮೇಲೆ ಹೊರಟೋಗ್ತಾನೆ, ಮನೆ ಸಂಸಾರ ನಡೆಸಬೇಕು ಅಂತ. ತಾಯಿ, ಕೆಲವರು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿತಾ ಇರ್ತಾರೆ, ಇಲ್ಲಿ ಮಕ್ಕಳು ಮನೇಲಿ ಬಿಟ್ಟು ಹೋಗ್ತಾರೆ. ಏನು ಬಿಡು, ನಮ್ಮ ಮಗ ಓದ್ತಾನೆ, ಮಾಡ್ತಾನೆ, ಸ್ಕೂಲ್ ಹೋಗ್ಬಿಡ್ತಾನೆ, ಬರ್ತಾನೆ ಅಂತ ಅವನೇನು ಮಾಡ್ತಾನೆ ಅಂತ ಗಮನ ಹರಿಸಲ್ಲ. ಅವನು ತಂದೆ ತಾಯಿ ಎದುರುಗಡೆ ಹೇಗಿರಬೇಕೋ ಆಗಿರ್ತಾನೆ. ಅವನೇನು ಮಾಡ್ತಾನೆ ಅಂತಂದು ಅವ್ರು ಕಣ್ಣು ಇಡಲ್ಲ. ಕೆಲವು ಮನೆಗಳಲ್ಲಿ ತಂದೆ ಕೆಲಸಕ್ಕೆ ಹೋಗ್ತಾ ಇದ್ದರೆ ತಾಯಿ ಮನೇಲಿರ್ತಾರೆ. ತಾಯಿ ಏನು ಮಾಡ್ತಾರೆ ಗೊತ್ತಾ? ಅವ್ರು ಸೀರಿಯಲ್ ನೋಡ್ಬೇಕಲ್ವಾ, ಸೀರಿಯಲ್ ನೋಡಬೇಕು, ಅವ್ರಿಗೆ ಇಷ್ಟವಾದ ಮಾಡಬೇಕು. ಆ ಮಗನಿಗೆ ಮೊಬೈಲ್ಗೆ ಆಟ ಮಾಡ್ತಾನೆ ಅಂದ್ಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ಒಳ್ಳೆ ರೂಮಲ್ಲಿ ಕುಂಡ್ರಿಸ್ಬಿಡೋದು. ಅವನೇನು ಮಾತಾಡಲ್ಲ, ಸುಮ್ಮನೆ ನೋಡ್ತಾ ಇರ್ತಾನೆ. ನೀವು ಹವಾರ್ಗಟ್ಲೆ ನೋಡಿ, ಪಿಟಿಕ್ ಅನ್ನಲ್ಲ. ತಾಯಿನೇ ಹೋಗಿ ಮಾತಾಡ್ಸ್ಬೇಕು, ಏನೋ ಮಾಡ್ತೀಯ ನೋಡ್ತಾ ಇರ್ತಾನೆ. ಇವತ್ತು ಕಣ್ಣುಗಳು ಹಾಳಾಗೋಗಿದೆ ಮಕ್ಕಳದು, ಮೊಬೈಲ್ ನೋಡಿ. ಇದಕ್ಕೆ ಜವಾಬ್ದಾರಿ ಯಾರು? ತಂದೆ ತಾಯಿನೇ. ನಾವು ಮೊಬೈಲ್ಗಳನ್ನ ಕೊಟ್ಟು ಕುಡಿಸಿ ಇವತ್ತು ನಾವು ಅವ್ರನ್ನ ಹಾಳು ಮಾಡ್ತಾ ಇದ್ವಿ. ಅವ್ರನ್ನ ಒಳ್ಳೆ ರೀತಿಗೆ ತಗೊಂಡೋಗ್ಬೇಕು. ಒಳ್ಳೆ ಪುಸ್ತಕಗಳು ಓದೋ ಹವ್ಯಾಸ ಮಾಡಿಸ್ಬೇಕು, ಒಳ್ಳೆ ಕಲ್ಚರಲ್ ಪ್ರೋಗ್ರಾಮ್ಸ್ ನೋಡಬೇಕು, ಮಕ್ಕಳ ಜೊತೆ ಬೆರಿಬೇಕು, ಹೊರಗಡೆ ಕರ್ಕೊಂಡೋಗ್ಬೇಕು, ಹೊರಗಡೆ ಟೂರ್ಗಳು ಕರ್ಕೊಂಡೋಗ್ಬೇಕು, ದೇವಸ್ಥಾನಗಳಿಗೆ. ನಮ್ಮಲ್ಲಿ ಅನೇಕ ಇವಿದೆ ನೋಡೋಂಥ ಪ್ಲೇಸ್ಗಳಿದ್ದಾವೆ, ಪ್ರವಾಸಿ ಸ್ಥಳಗಳು. ಅಲ್ಲಿ ಕರ್ಕೊಂಡೋಗ್ತೀರಾ? ಯಾರೂ ಕರ್ಕೊಂಡೋಗಲ್ಲ. ನೀವು ಬೇಕಾದ್ರೆ ಹೋಗ್ಬರ್ತೀರಾ, ಮೊಬೈಲ್ ಕೊಟ್ಬಿಟ್ಟು ಹೊರಟೋಗ್ತಾರೆ, ನೋಡ್ಕೊಂಡು ಇರಪ್ಪ ಅಂತ. ಇವತ್ತು ನಾವೇ ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದೀವಿ. ಮಕ್ಕಳು ಕೂಡ ಹಾಳಾಗಿ ಹೋಗಿದ್ದಾರೆ, ಹಾಳಾಗ್ತಾ ಇದ್ದಾರೆ. ಇದಕ್ಕೆ ಜವಾಬ್ದಾರಿ ಯಾರು?
ನಾನು ಹೇಳಿಲ್ವಾ, ದಿವಸ 500 ಕೋಟಿ ವ್ಯವಹಾರ ನಡೀತಾ ಇದೆ ಬೆಟ್ಟಿಂಗಲ್ಲಿ. ಈಗ ಮೊನ್ನೆ ನೋಡಿ ಎಲ್ಲ ಪುಣೆಯಲ್ಲಿ ಇರಬೇಕಂತ ಕಾಣುತ್ತೆ, ಯಾರೋ ಒಬ್ಬ ಫ್ಯಾಮಿಲಿ ಹುಡುಗ, ಅವನಿನ್ನು 18 ವರ್ಷ, 30 ಲಕ್ಷ ಕಳೆದಿದ್ದಾನೆ. 30 ಲಕ್ಷ ಮನೆಯವರಿಗೆ ಗೊತ್ತಿಲ್ಲ, ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾನೆ, ಅದು ಬೆಟ್ಟಿಂಗಲ್ಲಿ. ಆಮೇಲೆ ಬಂದು ನೋಡಿದ್ರೆ ಅಕೌಂಟಲ್ಲಿ 30 ಲಕ್ಷ ಇಲ್ಲ. ಏನಾಯಿತು ಅಂತ ಹೇಳಿದ್ರೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ, ನನಗೆ ಗೊತ್ತಿಲ್ಲ ಅಂತ. ಯಾಕಂದ್ರೆ ಅವಾಗ ಹಿಡಿದು ಮನೇಲಿ ಹೊಡೆದು ಎಲ್ಲ ಕೇಳಿದಾಗ ಅವಾಗ ಬಾಯಿ ಬಿಟ್ಟಿದ್ದಾನೆ, ಈ ಥರ ಕ್ರಿಕೆಟ್ ಬೆಟ್ಟಿಂಗಲ್ಲಿ ನಾನು ಕಟ್ಟಿಬಿಟ್ಟೆ, ಎಲ್ಲ ಹೊರಟೋಯ್ತು ಅಂತ. ನೋಡಿ, 18 ವರ್ಷದ ಹುಡುಗ, ಅವನಿನ್ನೂ ಏನೋ ಒಂದು PUC ಲೆವೆಲ್ಲು, ಅವನಿಗೆ ಏನು ಅನ್ನೋದೇ ಗೊತ್ತಿಲ್ಲ. ಅವನು 30 ಲಕ್ಷ ರೂಪಾಯಿ ವ್ಯವಹಾರ ಮಾಡಿ ಮನೆ ದುಡ್ಡು ಹಾಳು ಮಾಡಿದ್ದಾನೆ ಅಂದರೆ ಪಾಪ ಆ ಮನೆಯವ್ರ ಪರಿಸ್ಥಿತಿ ಕಷ್ಟಪಟ್ಬಿಟ್ಟೆಲ್ಲ 30 ಲಕ್ಷ ಇಟ್ಟಿದ್ರಂತೆ. ಏನೋ ಚಿಕ್ಕದೇನೋ ಉದ್ಯಮ ನಡೆಸ್ತಿದ್ರಂತೆ, ಆ ಉದ್ಯಮನ ಇವತ್ತು ಕ್ಲೋಸ್ ಮಾಡಿ ಮನೆಯೂ ಎಲ್ಲ ಮಾರಾಟ ಮಾಡ್ಕೊಂಡು ಸಾಲಗಾರರು ಸಾಲ ತೀರಿಸಿ ಇವತ್ತು ಅವ್ರ ಬೀದಿಯಲ್ಲಿ ಜೀವನ ನಡೆಸೋಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ನಲ್ವ, ಇನ್ನೂ ಎಕ್ಕುಟ್ಟೋಗ್ತಾರೆ ಹುಡುಗರು ಎತ್ತೆಚ್ಕೊಳ್ಳಿಲ್ಲ ಅಂದರೆ. ಅದು ಸರ್ಕಾರದ ಗಮನನೂ ಕೂಡ ಇರಬೇಕು. ಆನ್ಲೈನ್ ಬೆಟ್ಟಿಂಗ್ಗಳು ಆದರೂ ಕೇಂದ್ರ ಸರ್ಕಾರ ಕೆಲವು ಪ್ಲಾಟ್ಫಾರ್ಮ್ಗಳನ್ನ ತೆಗೆದು ಬಿಸಾಕಿದೆ. ಇವತ್ತು ಇಲ್ಲೀಗಲ್ ಆಗಿ ನಡೀತಾ ಇದೆ, ಅದು ಗೊತ್ತಾಗ್ತಾ ಇಲ್ಲ, ಹಾಳಾಗ್ತಾ ಇದ್ದಾರೆ ಯುವಜನತೆಯನ್ನು ಯಾರು ನಿಮಗೆ ಸರಿದಾರಿಗೆ ತರೋಕ್ಕಾಗುತ್ತೆ? ಸಾಧ್ಯ ಇರ್ತಕ್ಕಂಥ ಮಾತು. ದಯಮಾಡಿ ಮನೇಲಿರ್ತಕ್ಕಂಥ ತಂದೆ ತಾಯಿಗಳಾಗಿರ್ಬೋದು, ಹೊರಗಡೆ ನೀವು ಅಷ್ಟೇ ಯುವಕರಿಗೆ ಹೇಳೋದು, ದಯಮಾಡಿ ದಾರಿ ತಪ್ಪಬೇಡಿ. ದಾರಿ ತಪ್ಪಿದ್ರೆ ಖಂಡಿತ ನಮ್ಮ ಬಾಳನ್ನ ನಾವು ಹಾಳು ಮಾಡ್ಕೋತೀವಿ. ಏನಾಗುತ್ತೆ ಹೇಳಿ, ಈ ಥರ ಸಾಲ ಮಾಡ್ಕೊಂಡು ದುಡಿದಲ್ಲೇ ಸಾಲ ಮಾಡ್ಕೊಳ್ಳೋದು ಇದೆಯಲ್ಲ, ಇದೇ ಆಗಬೇಕಪ್ಪ. ಆಮೇಲೆ ಏನು ಮಾಡೋದು, ಚಿಕ್ಕ ವಯಸ್ಸಿಗೆ ಕುಡಿಯೋದು ಕಲಿಯೋದು, ಇನ್ನೊಂದು ಕಲಿಯೋದು, ಕೆಟ್ಟ ಚಟ ಕಲಿತು ಇವತ್ತು ದೇಶ ಮುನ್ನಡೆಸೋಕ್ಕೆ ಯುವಕರೇ ಇಲ್ಲದಂಗೆ ಆಗ್ತಾರೆ. ಪರಿಸ್ಥಿತಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕು. ಇವತ್ತು ಕೆಲವು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಕೂಡ ಬೆಟ್ಟಿಂಗ್ ಆಡ್ತಾ ಇದ್ದಾರೆ. ಗಂಡನಿಗೆ ಗೊತ್ತಿಲ್ಲದೆ ಬೆಟ್ಟಿಂಗ್ ಆಡ್ತಾರೆ, ಗಂಡನಿಗೆ ಗೊತ್ತಿಲ್ಲದೆ ಸಾಲ ಕೊಡಿಸ್ತಾರೆ, ಗಂಡನಿಗೆ ಗೊತ್ತಿಲ್ಲದೆ ವ್ಯವಹಾರ ಮಾಡ್ತಾ ಇದ್ದಾರೆ ಮನೇಲಿ. ಅಂದರೆ ಯಾವ ಪರಿಸ್ಥಿತಿ ಆಗಿದೆ ಅಂದರೆ ಇವತ್ತು ಬೆಟ್ಟಿಂಗ್ ಡಿಜಿಟಲ್ ಬಂದ್ಬಿಟ್ಟು ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಫ್ಯಾಮಿಲಿಗಳಲ್ಲಿ, ಆ ಥರ ಪರಿಸ್ಥಿತಿ ಆಗ್ತಾ ಇದೆ. ದಯಮಾಡಿ ನಾನು ಹೇಳೋದು, ತಂದೆ ತಾಯಿಗಳಿಗೆ ಒಂದು ಸ್ವಲ್ಪ ಮಕ್ಕಳ ಮೇಲೆ ನಿಮ್ಗೆ ಗಮನ ಇರಬೇಕು. ನೀವು TV, ಪೇಪರು, ಆಮೇಲೆ ಅದು ಇದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಬಿಡು, ಅವನೇನೋ ಹೇಳ್ತಾನೆ ಅಂದ್ಬಿಟ್ಟು ಕೊಡೋದು, ಇವೆಲ್ಲ ಮಾಡಿದ್ರೆ ಅವನಿಗೇನಾದ್ರು ಗೊತ್ತಾ, ಮೊಬೈಲ್ಗಳಲ್ಲಿ ಏನೋ ಅವ್ನಿಗೆ ಬೇಕಾಗಿರೋದು ನೋಡ್ತಾನೆ. ಓಕೆ, ಅಲ್ಲಲ್ಲ, ಅದು ಬೇರೆ ಬರ್ತಾ ಇರುತ್ತೆ. ಯಾವುದನ್ನು ನಾವು ಅದನ್ನು ಕೆಟ್ಟದ್ದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದು ಮತ್ತೆ ನಮಗೆ ಅದು ಕೊಡ್ತಾ ಹೋಗುತ್ತೆ. ಈಗ ಯೂಟ್ಯೂಬಲ್ಲಿ ಏನೋ ಒಂದು ಕೆಟ್ಟದ್ದು ನೋಡ್ತಾ ಇರ್ತೀವಿ ಅಂದರೆ ಅದು ಬರ್ತಾ ಹೋಗುತ್ತೆ, ಅದಕ್ಕೆ ಸಂಬಂಧಪಟ್ಟದ್ದೇ ಬರ್ತಾ ಹೋಗುತ್ತೆ ವಿಡಿಯೋಗಳು. ಅದು ಮಕ್ಕಳ ಪರಿಣಾಮ ಬೀರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಅದು ಮಾನಸಿಕವಾಗಿ ಇವತ್ತು ಒದ್ದಾಡ್ತಾ ಇದ್ದಾರೆ ಮಕ್ಕಳು. ಕೆಲವರೆಲ್ಲ ಮೊಬೈಲ್ ನೋಡೋರು, ಅವ್ರ ಕಣ್ಣುಗಳು ಬತ್ತೋಗ್ತಾ ಇದ್ದಾವೆ, ಅವ್ರ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಕಾರಣ ನಾವು ತಂದೆ ತಾಯಿಗಳು. ಕೊಡಿ ಮೊಬೈಲು, ಏನಿರಬೇಕು ಪಕ್ಕದಲ್ಲಿ ಕೂತ್ಕೋಬೇಕು, ಒಂದು 2 ನಿಮಿಷ ಏನೋ ಎಂಟರ್ಟೈನ್ಮೆಂಟ್ ತೋರಿಸ್ಬೇಕು, ತೆಗೆದಿಡಬೇಕು. ಅದು ಬಿಟ್ಬಿಟ್ಟು ನೀವು ಗಂಟೆ ಅವ್ರಿಗೆ ಕೊಡ್ತಾರೆ ಅಂದರೆ ಹಾಳಾಗದೆ ಏನು ಮಾಡ್ತಾರೆ ಹೇಳಿ? ಜೊತೆಗೆ ಇದಕ್ಕೆ ಎಲ್ಲ ಕಡೆ ಪ್ಲಾಟ್ಫಾರ್ಮ್ಗಳಲ್ಲಿ ಸರ್ಕಾರಗಳು ಇದಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು. ಈ ಥರ ಬೆಟ್ಟಿಂಗ್ ಇದಕ್ಕೆ ಬೀಳಬೇಡಿ, ಬೆಟ್ಟಿಂಗ್ ಬಗ್ಗೆ ಒಂದು ಹೋರಾಟನೇ ಮಾಡಬೇಕು. ಈ ಥರ ದುಶ್ಚಟಕ್ಕೆ ಬೀಳ್ತಾ ಇದ್ದೀರಾ, ಹಾಳಾಗ್ತಾ ಇದ್ದೀರಾ, ಇದು ಮಾಡಬಾರ್ದು ಹೇಳಬೇಕು. ಯಾಕಂದ್ರೆ ನಾವು ಈಗ ಹೇಳಲ್ವಾ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತಂದು ಹಾಕ್ತೀವಿ. ಇದೇ ಥರನೇ ಬೆಟ್ಟಿಂಗ್ ವಿಚಾರಗಳನ್ನ ನಾವು ಹೊರಗಡೆ ತಂದು ಹೇಳಬೇಕು ಸರ್ಕಾರಗಳು. ಇದಕ್ಕಿಂತ ಪ್ರಚಾರ ಮಾಡಿ. ಯಾಕಂದರೆ ಒಂದಿಷ್ಟು ಜನ ಬದಲಾವಣೆ ಆಗ್ತಾರೆ, ಒಂದು ಅವೇರ್ನೆಸ್ ಇರುತ್ತೆ. ಸರ್ಕಾರ ಮಾಡೋ ಅವೇರ್ನೆಸ್ಟು ಪಬ್ಲಿಕ್ ಕೂಡ ಮಾಡ್ತಾರೆ. ಅವಾಗ ನೀವೇ ಸರ್ಕಾರನೇ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ, ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಏನು ಮಾಡ್ತಾರೆ ಹೇಳಿ? ಹಾಳಾಗ್ತಾರೆ. ನೋಡಿದ್ರೆ ನಾವು ಬಡ್ಕೋತಾ ಇರ್ತೇವೆ, ಇಂದಿನ ಮಕ್ಕಳು ಯುವಕರು ಮುಂದೆ ಅವರು ಬಲಶಾಲಿಗಳು, ದೇಶ ಕಟ್ತಾರೆ ಅಂತ. ದೇಶ 100% ಕಟ್ಟಲ್ಲ, ದೇಶನ ಹಾಳು ಮಾಡ್ತಾರೆ. ಇದು ಸತ್ಯವಾದ ಮಾತು. ನಮಸ್ಕಾರ ಸ್ನೇಹಿತರೆ.